ಇದು ಮೈಸೂರಿನ ಕಥೆಯಾದರೆ ಈ ಕಡೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿಯ ಟಿಕೆಟ್ಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಜಟಾಪಟಿ ನಡೀತಾ ಇದೆ. ಒಂದು ಕಡೆ ರಾಜ್ಯ ಬಿಜೆಪಿಯ ಟಿಕೆಟ್ ಪೈಪೋಟಿ ಅಂತಿಮ ಹಂತಕ್ಕೆ ಕಾಲಿದೆ. ಮೈಸೂರಿನದ್ದು ಈಗಾಗಲೇ ಮಾಹಿತಿಯನ್ನು ಕೊಟ್ವಿ. ಈ ಕಡೆ ದಾವಣಗೆರೆಯಲ್ಲೂ ಕೂಡ ಒಂದು ರೀತಿ ಬೆಳವಣಿಗೆಯಾಗ್ತಾ ಇದೆ. ಬಿಜೆಪಿ ನಾಯಕರಲ್ಲಿ ಭಿನ್ನಮತ ಸ್ಫೋಟ ಆಗಿದೆ. ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ವರ್ಸಸ್ ಮಾಜಿ ಸಚಿವ ರೇಣುಕಾಚಾರ್ಯ ಮಧ್ಯೆ ಪೈಪೋಟಿ. ಬಿಜೆಪಿ ವರಿಷ್ಠರಿಗೆ ಈಗ ತಲೆನೋವಾಗಿದೆ ಈ ಚಟಾಪಟಿ. ಸೊ ಇಲ್ಲಿ ಜಿಎಂ ಸಿದ್ದೇಶ್ವರ್ ಅವರಿಗೆ ಆದ್ಯತೆಯನ್ನು ಕೊಡೋದು ಅಥವಾ ರೇಣುಕಾಚಾರ್ಯ ಅವರಿಗೆ ಅವಕಾಶವನ್ನು ಕೊಡೋದು, ಇದರ ವಿಚಾರಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೂಡ ಸ್ಪಷ್ಟತೆಯನ್ನು ತೆಗೆದುಕೊಳ್ಳೋದಕ್ಕೆ ಬಿಜೆಪಿಗೆ ಸಾಧ್ಯ ಆಗ್ತಾ ಇದೆ. ನಾನೇನು ನೋಡಿ, ನಮ್ಮ ಕುಟುಂಬದ ಯಾರಿಗಾರ ಕೊಡ್ತಾರೆ, ಅದು ಕೇಂದ್ರ ಸರ್ಕಾರದ ಅಲ್ಲ, ನಮ್ಮ ಪಾರ್ಟಿಯ ಅಧ್ಯಕ್ಷರು ಮತ್ತು ಮೋದಿಜಿಯವರು, ಅಮಿತ್ ಶಾ ಅವರ, ಯಡಿಯೂರಪ್ಪನವರು ಮತ್ತು ನಮ್ಮ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಬಿಟ್ಟಂಥ ತೀರ್ಪು ಯಾರಿಗೆ ಕೊಟ್ಟರು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಕೆಲಸ ಮಾಡ್ತೀನಿ. ನನಗೆ ಕೊಟ್ಟರು ಮಾಡ್ತೀನಿ, ನನಗೆ ಕೊಡದೇ ಇದ್ರೂ ಮಾಡ್ತೀನಿ. ನೋಡಿ, ಚರ್ಚೆಗಳು ನಾನು ಹೇಳಿದ್ನಲ್ಲ, ಚರ್ಚೆಗಳು ಆಗ್ತವೆ, ಆಗಲ್ಲ ಅಂತೇನಿಲ್ಲ. ಚರ್ಚೆಗಳಿಗೆ ಆಗೋದ್ರಾಗೆ ನೀವು ನೋಡ್ತಾ ಇದ್ದೀರಾ, ಕೊಡಬೇಡ್ರಿ ಅನ್ನೋದನ್ನು. ಅದನ್ನು ಅವ್ರು ತೀರ್ಮಾನ ತಗೊಂತಾರೆ. 100ಕ್ಕೆ 100 ನನಗಾರಾತು ನಮ್ಮ ಫ್ಯಾಮಿಲಿಗಾರಾತು ಸಿಗುತ್ತೆ. ನಾನು ನಡೀತಾ ಇದೆ, ನಾನು ಎಲ್ಲೂ ಹೋಗೋದಿಲ್ಲ. ಸಂಪೂರ್ಣ ವಿಶ್ವಾಸ ಇದೆ, ಜನಗಳ ಬೆಂಬಲ ಇದೆ. ಜನಗಳ ಸರ್ವೆಯಲ್ಲೂ ಕೂಡ ನನ್ನದೇ ರಿಪೋರ್ಟ್ ಬರ್ತದೆ. ಮತ್ತು ಜನ ಈ ಕ್ಷೇತ್ರಕ್ಕೆ ಸಿದ್ದೇಶಪ್ಪನೇ ಬೇಕು ಅನ್ನೋ ಒಂದು ವಾತಾವರಣದಿಂದ ಖಂಡಿತವಾಗಲೂ ಕೂಡ ನನಗೆ ಸಿಗ್ತದೆ ಅಂತ ವಿಶ್ವಾಸ ಇದೆ. ಕಾರ್ಯಕರ್ತರ, ಸಾಮಾನ್ಯ ಕಾರ್ಯಕರ್ತರ, ಮತದಾರರ ಮನದಾಳದ ಮಾತುಗಳು ಒಂದು ಹೊಸ ಯಾವುದೇ ಯೋಜನೆಗಳನ್ನು ಲೋಕಸಭಾ ಕ್ಷೇತ್ರಕ್ಕೆ ಮಾಡ್ತಿಲ್ಲ ಮತ್ತು ಸಂಘಟನೆಯಲ್ಲಿ ಇಲ್ಲ. ಅವ್ರದ್ದೇ ಆದ ಒಂದು ಇದು, ನಾವೆಲ್ಲ ಜೊತೆಗಿದ್ದಂಥವ್ರೆ ಬೇಸತ್ತು ನೊಂದು ಅನಿವಾರ್ಯವಾಗಿ ಒಂದು ಲೋಕಸಭೆ ಆ ಕ್ಷೇತ್ರ ಉಳಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ಹೊರಟಿದ್ದೀವಿ. ವಿಶ್ವಾಸ ಇದೆ, ಬದಲಾವಣೆ. ನೋಡಿ, ಒಂದು ನಾನು ಹೇಳೋದು ನರೇಂದ್ರ ಮೋದಿ, ಹೇಳ್ತೀನಿ ಅಲ್ಲ, ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದ ನಾಯಕ. ನಾನು ಹೇಳೋದು ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಮತ ನಾವೆಲ್ಲ ಕೇಳ್ತೀವಿ. ಯಾಕಂದರೆ ಅವರ ಸಾಧನೆಗಳು, ಅವರ ಧಾರ್ಮಿಕ ಮನೋಗಳು ಮತ್ತು ರಾಷ್ಟ್ರೀಯತೆ ವಿಚಾರ ಬಂದ ನರೇಂದ್ರ ಮೋದಿಯವರು ವಿಶ್ವ ಮೆಚ್ಚಿದೆ. ಆ ರೀತಿ ನಾನು ಹೇಳೋದು ಬರೀ ಮೋದಿಯವರು ಹೆಸರಲ್ಲಿ ಓಟ್ ಕೇಳೋದು ಅಲ್ಲ. ನಿಮ್ಮ ಕೊಡುಗೆ ನಿಮ್ಮದೇನು ಜಿಲ್ಲೆಗೆ? ಮೋದಿಯವರು ನಿಜ ಟಾಲೆಸ್ಟ್ ಲೀಡರ್, ವಿಶ್ವ ಮೆಚ್ಚಿದ ನಾಯಕ. ಮೋದಿಯವರು ಪ್ರಧಾನಮಂತ್ರಿ ಆಗಲೇಬೇಕು. ಸೂರ್ಯಚಂದ್ರ ಸತ್ಯನ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ. ಅದೇ ವೈಯಕ್ತಿಕ ಬಂದಾಗ ನಿಮ್ಮ ಕೊಡುಗೆ ಏನಂತ ಜನ ಕೇಳ್ತಾರೆ. ಇದನ್ನು ನಾನಲ್ಲ, ಜನ ಕೇಳ್ತಾರೆ. ಈ ಜಿಲ್ಲೆಗೆ ನಿಮ್ಮ ಬದ್ಧತೆ ಏನು, ಕೊಡುಗೆ ಏನು? ಜನ ಸಾಮಾನ್ಯ ಕಾರ್ಯಕರ್ತರು ಕೇಳ್ತಾರೆ. ಸಾಮಾನ್ಯ ಕಾರ್ಯಕರ್ತರು ಹೋದರೆ ಸಿಡುಕಿನಿಂದ ಮಾತಾಡೋದು, ನಿನ್ನ ಮತನೇ ಬೇಡ ಅನ್ನೋದು, ಈ ರೀತಿ ನಡವಳಿಕೆಗಳಿಂದ ಜನ ಬೇಸತ್ತಿದ್ದಾರೆ. ಹಾಗಾಗಿ ಬದಲಾವಣೆ ಬಯಸಿದರೆ ನಮಗೆ ವಿಶ್ವಾಸ ಇದೆ. ಈ ಬಾರಿ ಬದಲಾವಣೆ ಆಗೇ ಆಗುತ್ತೆ ಅಂದರೆ ವಿಶ್ವಾಸದಿಂದ ನಾವೆಲ್ಲ ಮೊನ್ನೆ 2-3 ಸಲ ಬಂದು ಭೇಟಿ ಮಾಡಿದ್ದೀವಿ. ನಿನ್ನೆನೂ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ, ಲಿಂಗಾಯತ ಸಮುದಾಯದ ಪಂಗಡದ ಲೆಕ್ಕಾಚಾರ ಅಂತ ನೋಡಿದರೆ ಜಿಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕಾಗಿರೋದು ಬಿಜೆಪಿಗೆ ಅಗತ್ಯ. ಈಗ ನೋಡಿದರೆ ರೇಣುಕಾಚಾರ್ಯ ಮಾತನಾಡ್ತಾ ಇರೋದು ಬೇರೆ ರೀತಿಯಲ್ಲಿದೆ. ರೇಣುಕಾಚಾರ್ಯ ಯಡಿಯೂರಪ್ಪ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಕೂಡ. ಸೊ ಇದು ತಲೆನೋವಾಗತ್ತೆ ಅಂತ ಅನ್ಸುತ್ತೆ ಬಿಜೆಪಿಗೆ. ಖಂಡಿತವಾಗ್ಲೂ ರಕ್ಷತ್, ಯಾಕಂದ್ರೆ ಕಳೆದ 1 ವಾರದಿಂದಲೂ ಸಹಿತ ರೇಣುಕಾಚಾರ್ಯ ಅವರು ದೆಹಲಿಯಲ್ಲೇ ಕೂತ್ಕೊಂಡು ಯಾವುದೇ ಕಾರಣಕ್ಕೂ ಜಿಎಂ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಡಿ ಅನ್ನುವಂತಹ ವಿಚಾರವನ್ನ ಪದೇ ಪದೇ ಹೈಕಮಾಂಡ್ ನಾಯಕರ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಜೊತೆಗೆ ಸ್ವತಃ ಯಡಿಯೂರಪ್ಪನವರಿಗೆ ಮತ್ತೆ ವಿಜಯೇಂದ್ರ ಅವರಿಗೂ ಸಹಿತ ಅದೇ ರೀತಿಯಾದಂತಹ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಏನಂತಂದ್ರೆ ಅವ್ರು ಹೇಳುವಂತದ್ದು ನೇರ ಆರೋಪಗಳು. ಜಿಎಂ ಸಿದ್ದೇಶ್ವರ್ ಅವರು ಕಳೆದ 10 ವರ್ಷಗಳಲ್ಲಿ ಏನ್ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ಸ್ವತಃ ಬಿಜೆಪಿಯ ನಾಯಕರು ಇಡುವಂತಹ ಪ್ರಶ್ನೆಗೆ ಬರುವಂತಹ ಅನಿವಾರ್ಯತೆ ಸೃಷ್ಟಿ ಮಾಡಿರುವಂತದ್ದು ಅದು ರೇಣುಕಾಚಾರ್ಯ. ಮತ್ತೆ
ಅದರ ಜೊತೆಗೆ ಅವರ ಕೊಡುಗೆ ಆ ಒಂದು ಭಾಗಕ್ಕೆ ಅಂದ್ರೆ ದಾವಣಗೆರೆಗೆ ಏನಿದೆ ಅನ್ನುವಂತಹ ಪ್ರಶ್ನೆಯನ್ನು ಸಹಿತ ಮಾಡಿದ್ದಾರೆ. ಕೇವಲ ಏನಂದ್ರೆ ಮೋದಿ ಅವರ ಹೆಸರನ್ನ ಇಟ್ಕೊಂಡು ನಾವು ಮತವನ್ನ ಕೇಳ್ತೀವಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. ಅದರ ಜೊತೆಗೆ 2014 ಮತ್ತು 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹಿತ GM ಸಿದ್ದೇಶ್ವರ ಅವರು ಇದನ್ನ ಕೊನೆಯ ಚುನಾವಣೆ ಅನ್ನಂತ ಹೇಳಿ ಅವಾಗ ಮತವನ್ನ ತೆಗೆದುಕೊಂಡು ಮತ್ತೆ ಟಿಕೆಟ್ ಅನ್ನು ತೆಗೆದುಕೊಂಡು ಈಗ ಏನಂದ್ರೆ ಅಧಿಕಾರವನ್ನು ಅನುಭವಿಸಿದ್ರು. ಈಗ ಬಾರಿನೂ ಸಹಿತ ಮತ್ತೊಂದು ಬಾರಿ ನಮ್ಮ ಕುಟುಂಬ ಕೊಡಿ ಅಥವಾ ನನಗೆ ಏನಂದ್ರೆ ಕೊನೆಯ ಬಾರಿ ಚುನಾವಣೆ ಅನ್ನುವಂತಹ ಏನಂದ್ರೆ ಬೇಡಿಕೆನ ಇಡ್ತಾ ಇದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ, ಜನರು ಸಹಿತ ಅವರನ್ನ ತಿರಸ್ಕಾರ ಮಾಡ್ತಾರೆ ಅನ್ನುವಂತಹ ವಿಚಾರವನ್ನ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಮತ್ತೊಂದು ಕಡೆ GM ಸಿದ್ದೇಶ್ವರ ಅವರು ಹೇಳುವಂತದ್ದು ಏನು ಅಂತಂದ್ರೆ, ನಾನು ಕೆಲಸವನ್ನ ಮಾಡಿದ್ದೀನಿ ಮತ್ತೆ ನನ್ನ ಕೆಲಸವನ್ನ ಗುರುತಿಸಿರುವಂತದ್ದು ಕೇಂದ್ರದ ನಾಯಕರುಗಳು ಮತ್ತೆ ಯಡಿಯೂರಪ್ಪನವರು, ಅದರ ಜೊತೆಗೆ ಏನೋ ವಿಜಯೇಂದ್ರ ಅವರು ಅನ್ನುವಂತಹ ವಿಚಾರವನ್ನು ಇಡೋ ಮೂಲಕವಾಗಿ ನನಗಾದ್ರೂ ಟಿಕೆಟ್ ಕೊಡಿ, ಇಲ್ಲಾಂದ್ರೆ ನನ್ನ ಮನೆಯವರಿಗೆ ಯಾರಿಗೆ ಕೊಟ್ಟರು ಸಹಿತ ಸರಿ ಅನ್ನುವಂತಹ ವಿಚಾರ ಇಟ್ಟಿದ್ದಾರೆ. ಮತ್ತೆ ಜೊತೆಗೆ ಅವರು ಬಹಳಷ್ಟು ಆಶಾಭಾವನೆಯಿಂದ ಹೇಳ್ತಿದ್ದಾರೆ ನಮಗೆ ಟಿಕೆಟ್ ಸಿಗುತ್ತೆ ಅಂತ. ಹಾಗಾಗಿ ದಾವಣಗೆರೆಯ ವಿಚಾರ ಈಗ ಒಂದು ರೀತಿಯಲ್ಲಿ ಎರಡೂ ನಾಯಕರುಗಳಿಗೆ, ಒಂದು ಹೈಕಮಾಂಡ್ ನಾಯಕರು ಮತ್ತೆ ರಾಜ್ಯದ ನಾಯಕರುಗಳಿಗೂ ಸಹಿತ ಕಗ್ಗಂಟಾಗಿ ಪರಿಣಮಿಸ್ತಾ ಇರುವಂತದ್ದು. ರಕ್ಷತ್, ಧನ್ಯವಾದ ಜಗದೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.